ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಬಯಸ್ಕೊಳಲ್ಲ ಅಂತೀನ. ನಡೀರಿ, ಏನಾಗುತ್ತೋ ಆಗ್ಲಿ ನೋಡೋಣ. ಮಾಯಮ್ಮ, ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಅರ್ಜುನ್ ಸರ್, ಬನ್ನಿ ಹೋಗೋಣ. ಅಂದ್ರೆ ನಿಮ್ಗೂ ನಾನ್ ನಿಮ್ ಜೊತೆ ಬರೋದು ಇಷ್ಟ ಇಲ್ವಾ? ನೋಡಿ ಮಾಯಮ್ಮ, ಇದು ಬರೀ ಗಂಡ ಹೆಂಡತಿ ಮಾಡ್ಬೇಕಾಗಿರೋ ವ್ರತ. ಇದಕ್ಕೆ ಮನೆಯವರು ಬರೋ ಹಾಗಿಲ್ಲ. ನಿನ್ನೆ ನೀವು ನಮ್ ಜೊತೆ ಬಂದಿದ್ದ ಸಮಸ್ಯೆ ಆಗಿರಬಹುದು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನಾವೇ ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಅರ್ಜುನ್ ಸರ್. ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು. ಇದ್ದಕ್ಕಿದ್ದ ಹಾಗೆ ಇವಳಿಗೇನಾಯ್ತು? ಇವಳು ಯಾಕೆ ನಾನ್ ಬರೋದ್ ಬೇಡ ಅಂತ ಇಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾಳೆ? ಇವಳಿಗೆ ಯಾರಾದ್ರೂ ತಲೆ ಕೆಡಿಸಿದಾರಾ? ಮಾಯಮ್ಮ, ನಿನ್ನ ಮಾಯದಾಟ ನಡೆಯೋದಕ್ಕೆ ನಾನ್ ಬಿಡಲ್ಲ. ಇಲ್ಲ, ಇವ್ರು ನನ್ನನ್ನು ಕರ್ಕೊಂಡು ಹೋಗದೆ ಇದ್ರು ಪರವಾಗಿಲ್ಲ. ನಾನಂತೂ ಇವ್ರನ್ನ ಬೆನ್ನತ್ ಹೋಗ್ತೀನಿ. ಬೆನ್ನತ್ ಹೋಗಿ ಇವ್ರು ಒಂದ್ ಅಕ್ಕಿ ಕಾಳು ಭಿಕ್ಷೆನೂ ಸಿಗದೆ ಇರೋ ಹಾಗೆ ನಾನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮಾಯಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಂದ್ರೆ ಕಾಫಿ ಬೇಕು ಅಂತ ಅರ್ಥ. ಮುಖ ತಿರ್ಗಿಸ್ಕೊಂಡು ಹೋಗಿ ಅಂತಲ್ಲ. ಅಯ್ಯಯ್ಯೋ, ತಪ್ಪಾಯ್ತು, ನನಗೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಅದು ಅದು ಏನದು ಅದು ಅನ್ಕೊಂಡು? ಹೊರಗಡೆ ಸ್ವಲ್ಪ ಕೆಲ್ಸ ಇತ್ತು. ಏನ್ ಕೆಲ್ಸ? ಅದು ಅದು ಏನೋ ತರಕ್ ಹೋಗ್ಬೇಕಿತ್ತು. ಅದೇನೇ ಇದ್ರು ನನಗೆ ಹೇಳು, ನಾನು ಹೋಗಿ ತಗೊಂಡ್ ಬರ್ತೀನಿ. ಅಯ್ಯೋ, ನಿಮಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ನಾನೇ ಹೋಗ್ತೀನಿ. ನನಗೆ ಯಾವ ತೊಂದರೆನೂ ಇಲ್ಲ. ಇಲ್ಲಿಂದ ನೀನ್ ಹೊರಗಡೆ ಹೋದ್ರೇನೆ ನನಗ್ ತೊಂದ್ರೆ. ಅಂದ್ರೆ ನನಗ್ ಕಾಫಿ ಬೇಕು ಅಂತ ಅರ್ಥ. ಏನ್ ಮುಖ ನೋಡ್ತಿದ್ಯಾ? ಈ ಮನೇಲಿ ಕಾಫಿ ತಿಂಡಿ ಮಾಡೋದು ನೀನ್ ಒಬ್ಳೆ ತಾನೆ. ಮೊದ್ಲು ಹೋಗಿ ಮನೆ ಕೆಲ್ಸ ಮುಗ್ಸು, ಆಮೇಲೆ ಹೊರಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಜುನ್ ಸರ್, ಆ ಮನೆಯಲ್ಲಿ ಭಿಕ್ಷೆ ಕೇಳಣ್ವಾ? ಅದು ನೆನ್ನೆ ಆದ ಹಾಗೆ ಆಗ್ಬಿಟ್ರೆ? ನೆನ್ನೆ ನೀವೇ ಹೇಳ್ತಿದ್ರಿ ಅಲ್ವಾ, ಇದೆಲ್ಲ ಆ ದೇವ್ರ ಪರೀಕ್ಷೆ ಅನ್ಕೊಳ್ಳೋಣ ಅಂತ. ನಮ್ ಕೃಷ್ಣ ನಮಗ್ ಸಿಗ್ಬೇಕು ಅಂತ ನಮ್ ಹಣೆಲ್ ಬರ್ದಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾನೆ. ಬನ್ನಿ ಕೇಳೋಣ. ಭವತಿ ಭಿಕ್ಷಾಂದೇಹಿ. ತಗೊಳ್ಳಿ. ಕ್ಷಮಿಸಿಯಮ್ಮ, ನಮಗ್ ದುಡ್ಡು ಬೇಡ. ಮತ್ತೆ ಅಕ್ಕಿ, ಬೇಳೆ, ಬೆಲ್ಲ ಏನಾದ್ರೂ ಸರಿ. ಅಮ್ಮ, ದಯವಿಟ್ಟು ನಾವ್ ಇದನ್ನೆಲ್ಲ ಕೇಳ್ತಾ ಇದೀವಲ್ಲ ಅಂತ ಕೋಪ ಮಾಡ್ಕೋಬೇಡಿ. ಒಂದ್ ಹಿಡಿ ಕೊಟ್ರೆ ಸಾಕು. ಒಂದಿಡಿ ಭಿಕ್ಷೆ ಹಾಕಕ್ ಯಾಕಮ್ಮ ಕೋಪ? ಬಂದೇ ಇರಿ. ನೋಡಿದ್ರ ಸರ್, ಇವ್ರು ನಮ್ಮನ್ನ ಬೈಲಿಲ್ಲ, ಭಿಕ್ಷೆ ತಗೊಂಡ್ ಬರ್ದಕ್ ಹೋದ್ರು. ಸಮಾಧಾನ ಸಮಾಧಾನ. ಕಹಾನಿ ಮೇ ಟ್ವಿಸ್ಟ್ ಹೈ. ಅಂದ್ರೆ